ಸರ್, ಈಗ ನಿಮಗೆ ಯಶ್ ಅವರು ಮತ್ತು ದರ್ಶನ್ ಅವರು ಅವಾಗ ಸಹಾಯವನ್ನು ಮಾಡಿದರು. ಈಗ ದರ್ಶನ್ ಅವರು ಸಿಚುವೇಶನ್ ನಿಮಗೂ ಗೊತ್ತಿರೋ ಅಂಥದ್ದೇ, ಮತ್ತು ಯಶ್ ಅವರು ಕೂಡ ಟಾಕ್ಸಿಕ್ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತಷ್ಟೇ ನೋಡಿದೆ, ಅಂದರೆ ನಿಮ್ಮ ಬಗ್ಗೆ ಈಗ ಆಲ್ರೆಡಿ ಎಲ್ಲ ನ್ಯೂಸ್ಗಳಲ್ಲೂ ಬಂದುಬಿಟ್ಟಿದೆ, ಅಂದರೆ ಅವ್ರಿಗೆ ನೆರವಿನ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೂ ಕೆಲವರು ಕಮೆಂಟ್ಸ್ ಆಗ್ತಿದ್ದಾರೆ, ಏನಂತಂದರೆ ಯಶ್ ಅವರು ನಿಮಗೆ KGF ಚಾಚಾಗೆ ಒಂದು ಸಹಾಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರ ಸಿಸ್ಟರು ನಂದಿನಿ ಅವರು ಕೂಡ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ, ಅಂದರೆ ನನ್ನ ಅಣ್ಣ ಸಹಾಯ ಮಾಡಿದ್ದಾರೆ ಅವರಿಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೊಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಅಂದರೆ ಕೆಲವರು ಇನ್ನೂ ನೋಡಿರಲ್ಲ ಅಂತ ಅನ್ಸುತ್ತೆ, ಮೇ ಬಿ ಗೊತ್ತಿರಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಆ ಥರ ಹಾಕಿರ್ತಾರೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಅದು ಯಶ್ ಅವ್ರ ಬಗ್ಗೆ ನನಗೆ ನನ್ನ ತಪ್ಪಾಗೋಯ್ತು. ನನ್ನ ತಪ್ಪಂದರೆ ಮಾಡಿದ್ದಾರೆ ರೀ. ನಾನು ಮತ್ತೆ ಹೇಗೆ ನಾನು 1 ತಿಂಗಳು 1.5 ತಿಂಗಳಾಗಿದೆ ಲೆಟ್ರ್ ಬಂದು, ಹೇಗೆ ಅವ್ರ ಹತ್ರ ಕೇಳೋದು? ಕೇಳಬಾರ್ದು, ಬೇಡ, ಮಾಡಿದ್ದಾರೆ ಅವರು. ನಾನು ಯಾವತ್ತೂ ಅಂಥ ಸ್ಥಿತಿ ಬಂದರೆ ಮನೆಗೆ ಹೋಗೋಣ ಅವ್ರದ್ದು. ಇವಾಗ ನೋಡೋಣ, ತಿಳಿಸಿ ಸುಮ್ಮನೆ ಅವರಿಗೆ ಹೀಗೆ ಯಾವ ರೀತಿ ಒಂದು ಸರಿ ಒಂದು ಒಳ್ಳೆ ರೀತಿಯಿಂದ ಹೆಲ್ಪ್ ಮಾಡಿದವ್ರನ್ನ ಪದೇ ಪದೇ ಈಗ ಅದು ಎಷ್ಟು ಇಂಜೆಕ್ಷನ್ ಇದು, ಏನು ಅಮೌಂಟ್ ಕೇಳೋದು? ನಾನು ಹೇಳೋದು ಏನು ಅಮೌಂಟ್ ಕೇಳಲಿ ಅವ್ರ ಹತ್ರ? ಅದು ಇಂಜೆಕ್ಷನ್ ಅವ್ರಿಗೆ ಡಾಕ್ಟ್ರ್ ಹೇಳ್ಬೇಕಲ್ಲ. ಈಗ 3 ಇಂಜೆಕ್ಷನ್ ಲೆಟ್ರಲ್ಲಿ ಉಂಟು, ಮುಂದೆ ಬೇಕಾಗುತ್ತೆ ಅಂತಾರೆ. ನಾನು ಬೇರೆಯವ್ರನ್ನೆಲ್ಲ ಸರ್ ನೀವು ಮುಂದೆ ಕೊಡಬೇಕು ಅಂತ ಹೇಳೋಕ್ಕಾಗುತ್ತಾ? ಯಶ್ ಅವ್ರದ್ದು ನಾನು ಯಾವ ರೀತಿ ನೋಡೋಣ ಮುಂದೆ. ಈಗ ತಿಳಿಸ್ಬೇಕು, ಸದ್ಯಕ್ಕೆ ಈಗ ಬೇಡ. ಅವರೆಲ್ಲರೂ ಇದರಲ್ಲಿ ಬ್ಯುಸಿ ಇದ್ದಾರೆ, ಒಳ್ಳೆ ಫಿಲ್ಮ್ ಮಾಡ್ತಿದ್ದಾರೆ ಅದು ಬಾಲಿವುಡಲ್ಲಿ. ಹೋಗಿ ಅವರ ಮನಸ್ಸಿಗೆ ಏನಾದರೂ ನೋವಾಯಿತು ಮತ್ತು ನಾನು ಅವ್ರನ್ನ ಕಳ್ಕೊಂಬಿಟ್ರೆ, ಏನಾದರೂ ಆಗಿ ನಾನು ಅವ್ರನ್ನ ಕಳ್ಕೊಂಬಿಟ್ರೆ ಮತ್ತೆ ಪಡೀಲಿಕ್ಕೆ ಆಗ್ತದೆ ರೀ. ವರ್ಲ್ಡ್ ವೈಡಲ್ಲಿ ಯಶ್ ಅವ್ರು ಸಿಗೋದಿಲ್ಲ. ನಮಗೊಂದು ಫೋನ್ ಮಾಡಬೇಕು ಅಂಥವ್ರನ್ನ ಕಳ್ಕೊಬಾರ್ದು ನಾವು. ಯಾವಾಗ ನಾನು ಮನೇಲಿ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಜೀವ ಇರೋವರೆಗೆ ಯಶ್ ಅವ್ರನ್ನ ಕಳ್ಕೊಳ್ಳೋದಿಲ್ಲ. ಆಮೇಲೆ ಅವ್ರು ಖಂಡಿತ ಬರ್ತಾರೆ. ನನ್ನ ಮನೆಯವ್ರಿಗೆ ಹೇಳಿದ್ದೀನಿ, ನನಗೆ ಏನಾದರೂ ಆದರೆ ಯಶ್ ಅವ್ರಿಗೆ ಒಂದು ಫೋನ್ ಮಾಡು, ಮೆಸೇಜ್ ಹಾಕು ಅಂತ ಹೇಳಿದ್ದೀನಿ. ನನ್ನ ಮಕ್ಕಳಿಗೂ ಹೇಳಿದ್ದೀನಿ. ನಂಗೆ ಅದು ನಂಬಿಕೆ ಅವರ ಮೇಲೆ. ಈ ಸರಿ ತಿಳ್ಸೋಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಬೇಡ, ಯಾವ ರೀತಿ ಯಾವ ಕಾರಣಕ್ಕೂ ಯಶ್ ಅವರನ್ನು ಮಧ್ಯಕ್ಕೆ ಇದಕ್ಕೆ ತಿಳಿಸೋದು ಬೇಡ ಅಂತ ಇದ್ದೆ. ಖಂಡಿತ ಇದು ಒಂದು 2 ದಿನದಲ್ಲಿ ಅವ್ರಿಗೆ ಇವತ್ತು ನಾಳೆಯಲ್ಲಿ ಗೊತ್ತಾಗುತ್ತೆ ಮೆಸೇಜು. ಅವರು ಸುಮ್ಮನೆ ಇರುವಂಥ ಮನುಷ್ಯ ಅಲ್ಲ. ನನ್ನ ವಿಷಯದಲ್ಲಿ ನನಗೆ ಸಪೋರ್ಟಿಗೆ ಖಂಡಿತ ನಿಲ್ತಾರೆ, ಅದು ಭರವಸೆ. ಬಟ್ ಏನಂದರೆ ಗೊತ್ತಾ, ನಾವು ಅಂಥ ದೊಡ್ಡ ವ್ಯಕ್ತಿನ ಎಲ್ಲದಕ್ಕೂ ಯೂಸ್ ಮಾಡಬಾರ್ದು. ಅವ್ರಿಗೆ ಹೇಳಿದ್ದೀನಿ ನಾನು ನಿಮ್ಮ ಹತ್ರ ಅವತ್ತು ಬ್ರಹ್ಮಾಸ್ತ್ರದಲ್ಲಿ ಇದು ಬತ್ತಳಿಕ್ಕಿರುವ ಒಂದು ಹೇಳಿದೆ, ಬ್ರಹ್ಮಾಸ್ತ್ರ ಥರ ಅವರು ಇರಬೇಕು. ಪದೇ ಪದೇ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಅವರದ್ದು ಎಲ್ಲೂ ಕೂಡ ಅವರ ಹೆಸರನ್ನ ಬೇಡ. ಈಗ ಅಂಥ ಸಿಚುವೇಶನ್ ಬಂದಾಗ ಮಾತಾಡುವ.